ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಮಾರ್ನಿಂಗ್ ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅರ್ಲಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಎಲ್ಲ ಕೆಲಸ ಆಯಿತು, ಕಸ ಗುಡಿಸಿ, ಮನೆ ಒರೆಸಿ, ದೇವ್ರ ಪೂಜೆ ಆಯಿತು. ಸೊ ಡೈಲಿ ನನ್ನ ಒಂದು ಟೈಮಿಂಗ್ ಇದೇ ಇರುತ್ತೆ, ಅದರಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಬಟ್ ಡೈಲಿ ಅರ್ಲಿ ಮಾರ್ನಿಂಗ್ ವಿಡಿಯೋ ಮಾಡಿಲ್ಲ ನಾನು ಜಾಸ್ತಿ, ಒಂದು ಸ್ವಲ್ಪ ಅಪ್ಲೋಡ್ ಮಾಡಿರ್ಬೋದು ಅಷ್ಟೇ. ಸೊ ಯೋಗ ಪ್ರಾಣಾಯಾಮ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಆಯಿತು, ಪೂಜೆ ಕೂಡ ಮುಗೀತು. ಪೂಜೆ ಆಯಿತು, ಇವಾಗ ನೋಡ್ಬೋದು. ಸೊ ದೀಪ ಕೂಡ ಇನ್ನೂ ಇದೆ, ಅಂದರೆ 5:30 6 ಗಂಟೆಗೆ ಪೂಜೆ ಆಯಿತು. ಇವತ್ತು ಜಸ್ಟ್ ಸಿಂಪಲ್ ಪೂಜೆ ಮಾಡಿದ್ದೀನಿ ಅಷ್ಟೇ. ನೋಡ್ಬೋದು, ಹೂ ಸಿಗಲಿಲ್ಲ, ಹಾಗಾಗಿ ಇಷ್ಟೇ ಪೂಜೆ ಮಾಡಿದ್ದೀನಿ. ಡೈಲಿ ಯಾವ ರೀತಿ ಇರುತ್ತೋ ಆ ರೀತಿ. ಡೈಲಿ ನಾನು ಸ್ನಾನ ಮಾಡಿನೇ ಏನಾದರೂ ತಿನ್ನೋದು ಅಥವಾ ಟೀ ಕುಡಿಯೋದು ಮಾಡ್ತೀನಿ. ನೀರು ಮಾತ್ರ ಎದ್ದ ತಕ್ಷಣ ಕುಡಿತೀನಿ. ಸೊ ಹಾಗಾಗಿ ಸ್ನಾನ ಪೂಜೆ ಆದ ನಂತರ ನನ್ನ ಡೈಲಿ ಒಂದು ರುಟೀನಲ್ಲಿ ಈ ಒಂದು ಮೊಳಕೆ ಕಾಳುಗಳನ್ನು ತಿಂತೀನಿ. ಡೈಲಿ ಒಂದಿನೂ ಮಿಸ್ ಮಾಡಲ್ಲ. ಸೊ ಮೊಳಕೆ ಕಾಳು, ಆಮೇಲೆ ಇದು ಒಂದೊಂದು ಸಲ ನೆನೆ ಇಡ್ತೀನಿ, ಒಂದೊಂದು ಸಲ ಹಾಗೆ ತಿಂತೀನಿ. ಬಾದಾಮು, ಆಮೇಲೆ ಗೋಡಂಬಿ. ಹಸ್ಬೆಂಡ್ಗೂ ನನಗೂ ಇಬ್ಬರಿಗೆ ಸೇರಿಸಿ ಒಂದು ಬಟ್ಲಲ್ಲಿ ಇಟ್ಬಿಟ್ರೆ ಆಮೇಲೆ ಅವರು ಕೂಡ ಎದ್ಬಿಟ್ಟು ತಿಂತಾರೆ. ಸೊ ಈ ರೀತಿ ಇರುತ್ತೆ. ತುಂಬಾ ಒಳ್ಳೆಯದು, ಒಳ್ಳೆ ಪ್ರೋಟೀನ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಒಂದು ದೇಹಕ್ಕೆ. ಹಿಂದಿನ ಒಂದು ವ್ಲಾಗ್ಗಳಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಇದರ ಬಗ್ಗೆ ನಾನು. ಸೊ ಬನ್ನಿ, ಮೊಳಕೆ ಕಾಳು, ಬಾದಾಮ್, ಗೋಡಂಬಿ ಎಲ್ಲ ತಿನ್ನೋಣ. ಮಾರ್ನಿಂಗ್ ವಾತಾವರಣ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಒಂದು ಸಲ ನಿಮಗೂ ಕೂಡ. ನಿಮ್ಮದೆಲ್ಲ ಯಾವ ರೀತಿ ಇರುತ್ತೆ ಮಾರ್ನಿಂಗ್ ರುಟೀನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಆಮೇಲೆ ಸಿಗ್ತೀನಿ ಮತ್ತು ನಿಮಗೆ ಟಿಫಿನ್ ಏನು ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಫ್ರೆಂಡ್ಸ್, ನಾನಿವತ್ತು ಬ್ರೆಡ್ ಚಿಲ್ಲಿನ ಮಾಡ್ತಾಯಿದ್ದೀನಿ. ಯಾವಾಗಲೂ ಬ್ರೆಡ್ ತಿಂದು ಬೋರ್ ಆಗಿತ್ತು ಅಂದರೆ, ಸ್ಯಾಂಡ್ವಿಚ್ ತಿಂದು ಬೋರ್ ಆಗಿತ್ತು ಅಂದರೆ, ಬೆಳಿಗ್ಗೆ ಒಂದು ಲೈಟ್ ಟಿಫಿನ್ ಬೇಕು ಅಂದರೆ ಈ ಥರ ನೀವು ಬ್ರೆಡ್ ಚಿಲ್ಲಿನ ಮಾಡ್ಕೊಳ್ಬೋದು. ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ತುಂಬ ದಿನ ಆಯಿತು, ಅಂದರೆ ಒಂದು 3-4 ತಿಂಗಳಿಂದ ಶೇರ್ ಮಾಡಿದ್ದೆ. ಹೊಸಬ್ರು ಯಾರಾದರೂ ನೋಡ್ತಾ ಇರ್ತಾರಲ್ವ, ಹಾಗಾಗಿ ನಾನು ಮಧ್ಯದಲ್ಲಿ ಒಂದೊಂದು ದಿನ ಬರೀ ವ್ಲಾಗ್ ಅಲ್ಲ, ಅದ್ರ ಜೊತೆಗೆ ಏನೆಲ್ಲ ರೆಸಿಪಿ ಮಾಡಿದ್ದೆ ಅನ್ನೋದನ್ನು ಕೂಡ ನಾನು ಕಂಪ್ಲೀಟಾಗಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನಿಲ್ಲಿ ಬ್ರೆಡ್ಗಳನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ದೀನಿ. ಸೊ ಇವಾಗ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಒಂದು ಸ್ಪೂನಷ್ಟು ಆಯಿಲ್ ಅಥವಾ ತುಪ್ಪನ ಹಾಕಿಬಿಟ್ಟು ಸ್ವಲ್ಪ ಅಂದರೆ ಸ್ವಲ್ಪ 1-2 ನಿಮಿಷ ನಾವು ಇದು ರೋಸ್ಟ್ ಮಾಡಿದರೆ ಸಾಕಾಗುತ್ತೆ. ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬೋದು. ಹಾಗೆ ಸುತ್ತಲೂ ಇರೋ ಬ್ರೌನ್ ಕಲರ್ ನೀವು ಏನಿದೆ ಅದನ್ನು ಕೂಡ ಕಟ್ ಮಾಡ್ಬೋದು. ನಾನು ಕಟ್ ಮಾಡಿಲ್ಲ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು. ಹಾಗಾಗಿ ನೋಡಿ, ಈ ಥರ ನಾನು ಇದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ ಸುಮಾರು 1-2 ನಿಮಿಷದವರೆಗೂ. ಇವಾಗ ನಾನು ಈ ಒಂದು ಬ್ರೆಡ್ ರೋಸ್ಟ್ ಮಾಡಿರೋ ಪಾತ್ರೆಗೆ 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಡುಗೆ ಎಣ್ಣೆ ಬಿಸಿ ಆದ ನಂತರ ನಾನು ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಿ. ಇದು ಚಟಪಟ ಅನ್ಬೇಕು. ಸ್ವಲ್ಪ ಚಟಪಟ ಆದ ನಂತರ ಉದ್ದಕ್ಕೆ ಹೆರ್ಚಿರೋ 2 ಹಸಿಮೆಣಸಿನ್ಕಾಯಿ, 1 ಸಣ್ಣಗೆ ಹೆರ್ಚಿರೋ ಈರುಳ್ಳಿ, ಇವೆರಡನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಒಂದು ಸಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸೊ ತುಂಬ ಹೊತ್ತು ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ಇದನ್ನು ಕೂಡ. ಸೊ ಅದಾದ ನಂತರ ನಾನು ಇದಕ್ಕೆ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕರಿಬೇವು ಹಾಕಿದ ನಂತರ ಮತ್ತೆ ಒಂದು ಸಲ ಇದನ್ನು ಈರುಳ್ಳಿನ ಬಾಡಿಸ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಇದೇ ಟೈಮ್ಗೆ ಸಣ್ಣದಾಗಿ ಹೆರ್ಚಿರೋ 1 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಟೊಮೆಟೊ ಬೇಕೇ ಬೇಕು, ಅಂದರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಆಮೇಲೆ ನಿಂಬೆಹಣ್ಣು ಕೂಡ ನಾವು ಕೊನೆಯದಾಗಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀವಿ, ಆದರೆ ಟೊಮೆಟೊ ಮಾತ್ರ ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಆಮೇಲೆ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ನೋಡ್ಬೋದು, ಇಷ್ಟೊಂದು ಫ್ರೈ ಆದರೆ ಸಾಕಾಗುತ್ತೆ. ಸೊ ಇದಕ್ಕೆ ನಾನಿವಾಗ
ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಯಾವುದೇ ರೆಸಿಪಿ ಅಂದರೆ ನಾನು ಸಪ್ರೇಟ್ ರೆಸಿಪಿ ಮಾಡಿದಾಗ ಮಾತ್ರ ಮೆಜರ್ಮೆಂಟ್ ಹೇಳ್ತೀನಿ. ಬಟ್ ವ್ಲಾಗ್ಗಳಲ್ಲಿ ಅಷ್ಟೊಂದು ಮೆಜರ್ಮೆಂಟ್ ಹೇಳಲ್ಲ, ಯಾಕಂದರೆ ನಿಮ್ಮ ಕ್ವಾಂಟಿಟಿ ಅಂದರೆ ಮನೇಲಿ ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇಲ್ಲಿ ತೋರಿಸಿರೋ ಯಾವುದೇ ಒಂದು ಪದಾರ್ಥನೂ ಮಿಸ್ ಮಾಡಬೇಡಿ ಅಷ್ಟೇ. ಸೊ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಗರಂ ಮಸಾಲ ಹಾಕಿದರೆ ತುಂಬ ಒಂದು ಒಳ್ಳೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಸೊ ನೋಡ್ಬೋದು, ಇಷ್ಟು ಸ್ಪೈಸಸನ್ನು ಹಾಕ್ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಈ ಥರ ಆಗಬೇಕು. ಕೊನೆಯದಾಗಿ ನಾನು ಇದಕ್ಕೆ ಸ್ವಲ್ಪ ಜ್ಯೂಸಿಯಾಗಿ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ, ಬೇಡ ನಿಮಗೆ ಡ್ರೈ ಆಗಿ ಬೇಕು ಅಂದರೆ ನೀರನ್ನು ಸ್ಕಿಪ್ ಮಾಡಿ. ಇವಾಗ ನಾನು ಒಂದು ಸ್ವಲ್ಪನೇ ಇದಕ್ಕೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಒಂದು ಗ್ರೇವಿಗೆ. ನೋಡ್ಬೋದು, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಖಂಡಿತ ಟ್ರೈ ಮಾಡಿ, ನೀವೇ ತಿಳಿಸ್ತೀರಾ ನನಗೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಈ ಒಂದು ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಾನಿಲ್ಲಿ ನೋಡ್ಬೋದು ರೋಸ್ಟ್ ಮಾಡಿ ಇಟ್ಟಿರೋ ಬ್ರೆಡ್ಡನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಈ ಬ್ರೆಡ್ಡನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡ್ಬೋದು ಇವಾಗ. ಆಮೇಲೆ ಮೊನ್ನೆ ದಿನ ನಾನು 2 ದಿನ ಅಥವಾ 3 ದಿನ ವಿಡಿಯೋ ಹಾಕಿದ್ದಿಲ್ಲ. ತುಂಬ ಅಂದರೆ ತುಂಬ ಗಾಬರಿಯಾಗಿ ಕಾಲು ಮೆಸೇಜ್ ಎಲ್ಲ ಮಾಡಿದರು ನನಗೆ ಪರ್ಸ್ನಲಿ, ನನ್ನ ಫ್ರೆಂಡ್ಸು, ಆಮೇಲೆ ಇನ್ನೂ ಸ್ವಲ್ಪ ಜನ ನನಗೆ ಗೊತ್ತಿರೋರು. ಆಮೇಲೆ ಮೆಸೇಜ್ ಕೂಡ ಹಾಕಿದ್ರು ಇನ್ಸ್ಟಾನಲ್ಲಿ. ನಿಜವಾಗ್ಲೂ ನಾನು ಕೂಡ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ನಿಮ್ಮನ್ನ ಅನ್ನಿಸ್ತು. ಯಾಕಂದರೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಮದು ಒಂದು ಕಮೆಂಟ್ಗೆ ರಿಪ್ಲೈ ಮಾಡೋದ್ರ ಮೂಲಕ ನಾನು ನಿಮ್ಮ ಜೊತೆ ಟಚ್ಚಲ್ಲಿ ಇರ್ತೀನಿ. ಬಟ್ 2-3 ದಿನ ನನಗೆ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಒಂದು ಫೀಲ್ ಆಯಿತು. ಅಷ್ಟೊಂದು ಬೇಜಾರಾಗಿತ್ತು. ನಿನ್ನೆ ದಿನ ನಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದೇ ಮಾತು ಹೇಳಿದೆ, ನಿಮಗೆ ಹೊಗಳೋಕ್ಕೆ ನನಗೆ ಪದನೇ ಸಿಗ್ತಾ ಇಲ್ಲ ಅಂತ. ನಿಜವಾಗ್ಲೂ ಹೌದು, ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆಲ್. ಇದೇ ರೀತಿ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ, ಅಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ. ಇನ್ನೂ ಕೆಲವು ಜನ ಬೇಕು ಬೇಡ ಅಂತ ವಿಡಿಯೋ ನೋಡ್ತಾ ಇರ್ತೀರ, ಅದು ನಿಮ್ಮ ವೈಯಕ್ತಿಕ, ನಾನೇನು ಹೇಳೋಕ್ಕಾಗಲ್ಲ. ಸೇಮ್ ನನ್ನ ಮನಸ್ಥಿತಿ ಇರೋರು ತುಂಬ ಜನ ಕಮೆಂಟ್ ಹಾಕಿದ್ದು ನೋಡೇ ಗೊತ್ತಾಗುತ್ತೆ ನಿಮ್ಮ ಮನಸ್ಥಿತಿ ಎಷ್ಟೊಂದು ಸ್ಪಂದಿಸುತ್ತೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು. ಸೊ ಬರೀ ನೈಸ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಹಾಕ್ತಿರ್ತಾರಲ್ವ, ನೋಡಿ ಡೈಲಿ ಹಾಕಿದರೆ ತೊಂದರೆ ಇಲ್ಲ. ಬಟ್ ನಾವೇನೋ ಒಂದು ವಿಚಾರನ ಶೇರ್ ಮಾಡ್ತಾ ಇದ್ದೀವಿ ಅಂತಂದರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ಲೈನ್ ಆದರೂ ಬರೆದ್ರೆ ಗೊತ್ತಾಗುತ್ತೆ ನಮಗೂ ಕೂಡ. ಬಟ್ ಅದು ಏನು ನೋಡಿ ಬ್ಯೂಟಿಫುಲ್ ಅಂತ ಹಾಕ್ತಾರೋ, ನಿಜವಾಗ್ಲೂ ಕಣ್ಣೀರು ಹಾಕೋಕ್ಕೂ ಕೂಡ ನಗು ಬರುತ್ತೆ ನನಗೆ. ಕಣ್ಣೀರು ಹಾಕಿದ್ರು ಕೂಡ ಬ್ಯೂಟಿಫುಲ್ ನೈಸ್ ಶೇರಿಂಗ್ ಅಂದರೆ ಏನು ಮಾಡೋದಪ್ಪ ಅಂತ ಒಂದು ಸಲ ನನಗೆ ಅನಿಸುತ್ತೆ. ಬಟ್ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ. ತುಂಬ ಜನ ನನಗೆ ಆ ಒಂದು ವಿಡಿಯೋಕ್ಕೆ ನನಗೆ ತುಂಬಾ ಎನ್ಕರೇಜ್ ಮಾಡಿದ್ದೀರಾ, ಮೋಟಿವೇಟ್ ಮಾಡಿದ್ದೀರಾ. ಖುಷಿನೇ ಆಯಿತು. ಇದೇ ರೀತಿ ಇರಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅಂತ ಇಷ್ಟೇ ಕೇಳ್ಕೊಳ್ಳೋದು. ನಾನು ಎಲ್ಲ ಒಂದು ವೃತ್ತಿಯಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಒಂದು ಗೆಸ್ಟ್ ಲೆಕ್ಚರ್ ಆಗಿಯೂ ವರ್ಕ್ ಮಾಡಿದ್ದೀನಿ, ಗೆಸ್ಟ್ ಟೀಚರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ. ಆಮೇಲೆ ಆಫೀಸ್ ಮ್ಯಾನೇಜ್ಮೆಂಟಲ್ಲಿ ಕೂಡ ನಾನು ವರ್ಕ್ ಮಾಡಿದ್ದೀನಿ. ಬಟ್ ನನಗೆ ಅಲ್ಲಿ ಸಿಗದೇ ಇರೋ ಖುಷಿ ಸಂತೋಷ ಈ ಯೂಟ್ಯೂಬ್ನಲ್ಲಿ ಸಿಗ್ತಾ ಇದೆ, ಅದು ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ. ಸೊ ಅದಕ್ಕೆ ಇನ್ನೂ ಹೆಚ್ಚಿಗೆ ಸಿಗಬೇಕಲ್ವ, ನಾವು ಒಂದು ಪರಿಶ್ರಮ ಪಡ್ತಾ ಇದ್ದೀವಿ ಅಂದರೆ. ಹಾಗಾಗಿ ಆ ಬೇಜಾರಲ್ಲಿ ಮಾತಾಡಿದ್ದೆ ನಾನು ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೆ ಯಾವ ಉದ್ದೇಶವೂ ಇಲ್ಲ. ಮಾತಾಡ್ತಾ ಈ ಒಂದು ಬ್ರೆಡ್ ಚಿಲ್ಲಿ ಕೂಡ ರೆಡಿ ಆಯಿತು. ಫೈನಲಿ ನಾನು ಮೇಲ್ಗಡೆ ಒಂದು ಅರ್ಧ ಹೋಳು ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿದ್ದೀನಿ. ಮೆಂತ್ಯ ಸೊಪ್ಪಿನ ರೈಸ್ ಮಾಡಿದ್ದೆ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆ. ಆಮೇಲೆ ಒಂದು ಶೇಂಗಾ ಉಂಡೆ ಕೂಡ ಖಾಲಿಯಾಗಿತ್ತು, ಮತ್ತೆ ಒಂದು ಸ್ವಲ್ಪ ಮಾಡಿಟ್ಟಿದ್ದೀನಿ. ಆಮೇಲೆ ಬ್ರೆಡ್ ಚಿಲ್ಲಿ. ಅವರು ಸ್ವಲ್ಪ ಮಧ್ಯಾಹ್ನ ಬ್ಯೂಸಿ ಇರುತ್ತಾರೆ, ಊಟ ಮಾಡೋಕ್ಕೂ ಕೂಡ ಪುರ್ಸೊತ್ತಿರಲ್ಲ. ಸೊ ನಾನಾಗೆ ಕಾಲ್ ಮಾಡಿದರೆ ಊಟ ಮಾಡಿರ್ತೀನಿ ಅಂತ ಹೇಳ್ತಾರೆ, ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಬೆಳಗ್ಗೆನೇ ಚೆನ್ನಾಗಿ ತಿನ್ನಿಸ್ಬಿಡ್ತೀನಿ. ಆದರೆ ನಿದ್ದೆ ಎಲ್ಲ ಮಾಡಲ್ಲ ಅವರು, ಜಾಸ್ತಿ ತಿಂದಿದ್ದೀನಿ ಅಂತ. ನೋಡಿ ಅವ್ರದ್ದು ತುಂಬಾ ಲಿಮಿಟ್. ಊಟದ ವಿಷಯದಲ್ಲಿ ಮಾತ್ರ ಎಷ್ಟೇ ಅಮೃತ ಇದ್ದರೂ ಕೂಡ ತುಂಬಾ ಲಿಮಿಟ್ ನಮ್ಮದು. ಜಾಸ್ತಿನೂ ಹೋಗಲ್ಲ, ಕಡಿಮೆನೂ ಹೋಗಲ್ಲ. ಎಲ್ಲರೂ ಕೂಡ ಹಾಗೆ ಅಲ್ವಾ ನೋಡಿ. ಸೂಪರ್. ಇನ್ನ ಟೇಸ್ಟ್ ಮಾಡಿದಲ್ಲ, ನೋಡಕ್ಕೆ ಚಂದ ಐತೆ. ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ. ನೋಡಕ್ಕೆ ಚಂದ ಅನ್ಸಿದ್ರೆ ಹಿಂಗೆ ಮಾಡೋರ ನೀವು? ಮಸ್ತ್ ಐತೆ. ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್, ಇವತ್ತಿನ ಪುಟ್ಟ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಾರ್ನಿಂಗ್ ನನ್ನ ಒಂದು ವ್ಲಾಗ್ ರುಟೀನ್ ಯಾವ ರೀತಿ ಇತ್ತು ಅಂತ. ಡೈಲಿ ಏನು ಕಂಟೆಂಟ್ ಕೊಡೋದಾಗಲ್ಲ. ಸೊ ಒಂದಿನ ಹಾಗೆ ಒಂದು ದಿನ ಹೀಗೆ ಅಂತ ಸಾಗ್ತಾ ಇರುತ್ತೆ. ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ.
ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಒಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ.